ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ನಾನು ನಿಮ್ಮ ಕಲಾವತಿ. ಇವತ್ತು 1 kg ರೈಸ್ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನೋಡ್ರಿ, ನಾನು 1 kg ಆಗೋಷ್ಟು ಅಕ್ಕಿ ತೊಗೊಂಡಿನಿ. ಅದಕ್ಕೆಲ್ಲ ಏನೇನು ಬೇಕು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡೀನಿ ನೋಡ್ರಿ. ಒಂದೊಂದಾಗಿ ತೋರಿಸ್ತೀನಿ ನೋಡ್ರಿ. ಈಗ ಕರಿಬೇವಿನ ಸೊಪ್ಪು, ಇದು ಸೌತೆಕಾಯಿ, ಇದು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಪಲಾವ್ ಎಲೆ ಮತ್ತು ಲವಂಗು, ಏಲಕ್ಕಿ, ಆಲೂಗಡ್ಡೆ, ಕ್ಯಾರೆಟ್, ಶುಂಠಿ. ಇದು 1 kg ರೈಸ್ ತೊಗೊಂಡಿನಿ ನೋಡ್ರಿ. ಈಗ ಹೆಸರುಬೇಳೆ ತೊಗೊಂಡಿನಿ ನೋಡ್ರಿ, ಒಡೆದಿವಿ ಹೆಸರುಬೇಳೆ. ಇದು ಉಪ್ಪು, ಎಣ್ಣೆ, ಖಾರ ನೋಡ್ರಿ. ಇಷ್ಟೆಲ್ಲ ಇವೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿ ನೋಡ್ರಿ. ಸಿಂಪಲ್ಲಾಗಿ ಮನೆಯಲ್ಲಿ ಇದ್ದಂಥ ಪದಾರ್ಥದೊಳಗೆ ಪಲಾವ್ ಯಾವ ರೀತಿ ಮಾಡೋದಂತ ಇವತ್ತು ಭಾಳ ಸ್ಪೆಷಲಾಗಿ ತೋರಿಸ್ತೀನಿ ಬರ್ರಿ. ಮೇನಾಗಿ ಪಲಾವ್ಗೆ ಹಾಕ್ಲಕ್ಕ ಇದು ಟೇಸ್ಟಿಂಗ್ ಪೌಡ್ರ್ ತಂದು ಕಿರಾಣಿ ಅಂಗಡಿ ಒಳಗೆ ಸಿಗ್ತದೆ ರೀ. 10 ರೂಪಾಯಿ ಕೊಟ್ರೆ ಜಾಸ್ತಿನೇ ಬರ್ತದೆ ರೀ ನಿಮಗೆ. ಮತ್ತು ಅದಕ್ಕರೆ ಬೇಕಂದ್ರೆ ಹಾಕೊಳಕ್ಕೆ ಬರ್ತದೆ. ಈಗ ನೋಡ್ರಿ, ಅದು 1 kg ರೈಸ್ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿ ನೋಡ್ರಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋರಿ, ಪಲಾವ್ ಎಲೆ ಹಾಕೋರಿ, ಮತ್ತು ಲವಂಗ, ಮೆಣಸು, ನಿಮಗೆ ಏನೇನು ಇಷ್ಟ, ಚಕ್ಕೆ ಅವೆಲ್ಲ ಹಾಕೋರಿ. ಮತ್ತು ಇಲ್ಲಿ ಕರಿಬೇವು ಹಾಕ್ಕೊಂಡೀನಿ ನೋಡ್ರಿ, ಏಲಕ್ಕಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ರೀ, ಅದು ಹಾಕೀನಿ ನೋಡ್ರಿ. ಈಗ ನೋಡ್ರಿ, ಒಂದೊಂದಾಗಿ ಎಲ್ಲ ಹಾಕೋತಾ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕ್ರಿ. ನೆಕ್ಸ್ಟ್ ಈಗ ನಾವು ನೋಡ್ರಿ, ಇದು ಸ್ವಲ್ಪ ಈಗ ಶುಂಠಿ ಹಾಕ್ಕೊಂಡೀನಿ ನೋಡ್ರಿ. ಅದು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೆ ಹಾಕೋರಿ. ಭಾಳ ಸಿಂಪಲ್ಲಾಗಿ ಪಲಾವ್ ಮಾಡೋದು ತೋರಿಸ್ಲತ್ತೀನಿ ನೋಡ್ರಿ. ಆಲೂಗಡ್ಡೆ ಹಾಕ್ಕೊಂಡೀನಿ ನೋಡ್ರಿ. ಈಗ ಕ್ಯಾರೆಟ್ ಹಾಕ್ತೀನಿ ನೋಡ್ರಿ. ಈಗ ಕ್ಯಾರೆಟ್ ಹಾಕ್ಲತ್ತೀನಿ ರೀ. ಅದೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೆಂಪಗಾದ ನಂತರ ಮತ್ತು ನೆಕ್ಸ್ಟ್ ಅರಿಶಿನ ಪೌಡ್ರ್ ಹಾಕೋರಿ. ಅರಿಶಿನ ಪೌಡರ್ ಆದ ನಂತರ ಈಗ ನಾನು ಅದು ಈರುಳ್ಳಿ ಏನೇನೆಲ್ಲ ಇನ್ನು ವೆಜಿಟೇಬಲ್ಸ್ ಇದ್ವಲ್ಲ ಅವೆಲ್ಲನೇ ಹಾಕ್ಕೊಳತ್ತೀನಿ ನೋಡ್ರಿ. ಇದು ಒಂದು ಸಲ ಕೈ ಆಡಿಸ್ರಿ, ಈ ಥರ ಎಲ್ಲ ಒಗ್ಗರಣೆ. ಈಗ ನೋಡಿರಿ, ಸ್ವಲ್ಪ ನಿಮಗೆ ಎಷ್ಟು ಖಾರ ಬೇಕು ನೋಡ್ರಿ ಅಷ್ಟು ಖಾರ ಹಾಕೋರಿ. ಮೆಣಸಿನ್ಕಾಯಿನೂ ಹಾಕಿದೆ ರೀ, ಖಾರ ಸ್ವಲ್ಪ ಕಡಿಮೆ ಹಾಕೀನಿ ರೀ. ಮತ್ತು ಆಮೇಲೆ ಸ್ವಲ್ಪ ಮಸಾಲೆ ಖಾರನೂ ಹಾಕ್ತೀನಿ ರೀ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಈಗ ನೋಡ್ರಿ, ಹೆಸರುಬೇಳೆ ತೊಗೊಂಡಿದ್ದೆ ನೋಡ್ರಿ, ಅದು ಹಾಕತ್ತೀನಿ ನೋಡ್ರಿ. ಈ ಥರ ಹೆಸರುಬೇಳೆ ಸಿಕ್ಕರೆ ಹಾಕ್ರಿ, ಸಿಗ್ಲಿಕ್ಕಂದ್ರೆ ಹಾಕ್ಲಿಕ್ಕೂ ನಡೀತದೆ ರೀ, ಏನು ತೊಂದರೆ ಇಲ್ಲ. ಸ್ಕಿಪ್ ಮಾಡ್ತೀರ ಮಾಡಿರಿ, ಹಾಕಿದ್ರೆ ಮಾತ್ರ ಮಸ್ತ್ ಹಾಕದ್ರಿ. ಈಗ ನೋಡ್ರಿ, ನಾವು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಎಲ್ಲ ಮಿಕ್ಸ್ ಇದ್ದಿದ್ದು ಒಂದು ಮಸಾಲೆ ಹಾಕೀನಿ ನೋಡ್ರಿ. ನಿಮಗೆ ಯಾವ ರೀತಿ ಮಸಾಲೆ ಇಷ್ಟ, ಯಾವ ಮಸಾಲೆ ಇಷ್ಟ ಆ ಮಸಾಲೆ ಹಾಕ್ರಿ. ಈಗ ನೋಡ್ರಿ, ಅದು ಒಂದು 30 ಸೆಕೆಂಡ್ ಮುಚ್ಚಿ ಇಟ್ಟಿದೆ ನೋಡ್ರಿ. ಈಗ ಏನು ನಾ ರೈಸ್ ತೊಗೊಂಡಿದ್ದೆ ನೋಡ್ರಿ, ಅದು ತೊಳೆದಿಟ್ಟಿದ್ದೇವಲ್ಲ 1 kg ರೈಸ್, ಅದಕ್ಕೆ ಒಂದು ಒಗ್ಗರಣೆ ಹಾಕಿದ್ದೇವಲ್ಲ ರೀ, ಅದಕ್ಕೆ ಮಿಕ್ಸ್ ಮಾಡ್ಕೊಳಮ್ರಿ. ಇದು ಮಿಕ್ಸ್ ಮಾಡಿದಾದ ನಂತರ ನೀರು ಇಂಪಾರ್ಟೆಂಟ್. ನೀರು ಎಷ್ಟು ಅಳತೆ ಪ್ರಮಾಣದಾಗ ಹಾಕ್ತೀರ ನೋಡ್ರಿ, ರೈಸ್ ಅಷ್ಟು ಚೆನ್ನಾಗಿ ಬರ್ತದೆ ನೋಡ್ರಿ. ನೀವು 1 kg ರೈಸ್ ಅಳತೆ ಮಾಡಿ ತೊಗೋಬೇಕ್ರಿ. ಯಾವುದರ ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿ, ಒಂದು ಬೊಗಣಿಯಲ್ಲಿ ಅಳತೆ ಮಾಡಿ ತೊಗೊಂಡು ಅದರ 1.5 ಈಗ ಒಂದು ಪಾತ್ರೆಯಲ್ಲಿ ಈಗ ತೊಗೊಂಡಿರ್ತೀರಿ ನೀವು ನೀರು, ಅದರ 1.5 ನೀರು ಹಾಕ್ರಿ. ಈ ಒಂದು ಬೊಗಣಿದಾಗ ಅಕ್ಕಿ ತೊಗೊಂಡಿರಂದ್ರೆ ಅದ್ರ 1.5 ಅಷ್ಟು ನೀರು ಹಾಕ್ರಿ. ನೀರು ನೆನಪಿರಲಿ ಎಷ್ಟು ಹಾಕಬೇಕು ಅನ್ನೋದು. ಈಗ ನೋಡ್ರಿ, ಇದನ್ನು ಈಗ ನೋಡ್ರಿ ಫ್ರೆಂಡ್ಸ್, ನೀರು ಹಾಕಿಂದ ಹಿಂಗೊಂದು 10 ನಿಮಿಷ ಕುದಿಲಾಕ ಬಿಟ್ಬಿಡ್ರಿ. ಈ ಥರ ಒಂದು 10 ನಿಮಿಷ ಕುದಿಸಿದ್ರೆ ಅಂದ್ರೆ ಕುಲ್ಲನೆ ಕುದಿಸ್ಬೇಕ್ರಿ, ಪೂರ ಕುಕ್ಕರ್ ಮುಚ್ಚಬೇಡ್ರಿ. ಕುದಿಸಿದಾದ ನಂತರ ಈ ಥರ ಗಟ್ಟಿ ಇರ್ತದೆ ನೋಡ್ರಿ. ಸ್ವಲ್ಪನೇ ನೀರು ಉಳಿದಾಗ
ಈಗ ಏನು ಮಾಡಿರಿ, ಕೊತ್ತಂಬರಿ ಸೊಪ್ಪು ಉದುರಿಸ್ರಿ. ಈ ಪೂರ್ತಿಯಾಗಿ ಕುಕ್ಕರ್ ಮುಚ್ಚಿಬಿಡ್ರಿ. ಈಗ ಕುಕ್ಕರ್ ಮುಚ್ಚಿ ಒಂದು 15 ನಿಮಿಷ ಅಥವಾ 20 ನಿಮಿಷ ಕುದಿಲಕ್ಕ ಗ್ಯಾಸು ಫುಲ್ಲು ಲೋ ಫ್ಲೇಮ್ದಾಗ ಇರ್ಬೇಕು ನೋಡಿರಿ. ನೆನಪಿಟ್ಕೋರಿ, ಗ್ಯಾಸ್ ಪೂರ ಲೋ ಫ್ಲೇಮ್ದಾಗ ಇಡ್ಬೇಕು ರೀ. ಇದು ಈಗ ನೋಡಿರಿ ಫೈನಲ್ ಆಗಿ ನಮ್ಮದು ಪಲಾವ್ ಈ ರೀತಿ ಆಗ್ಯದ ನೋಡಿರಿ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಪಲಾವ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿನಿ ನೋಡಿರಿ. ಈ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಸಬ್ಸ್ಕ್ರೈಬ್ರು ಮಾಡಿರಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಥ್ಯಾಂಕ್ ಯು. ಕೀಪ್ ವಾಚ್. ಬಾಯ್ ಬಾಯ್.